ನೆನೆಯ ಡೆಲ್ಲಿ ವಿರೋಧದ ಆರ್ಸಿಬಿಯ ಭರ್ಜರಿ ಜಯಕ್ಕೆ ಇಡೀ ತಂಡದ ಎಫರ್ಟ್ ಕಾರಣ. ಅದರ ಜೊತೆಗೆ 4 ಜನಗಳ ಆಟ. ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ ಇರ್ಬೋದು, ಜೋಶ್ ಹೆಜಲ್ವುಡ್ ಇರ್ಬೋದು, ಇನ್ನು ಬ್ಯಾಟಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಕುನಾಲ್ ಪಾಂಡ್ಯ ಅವರು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಉತ್ತಮ ಆಟ ಪ್ರದರ್ಶನ ಮಾಡಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ್ರು. ಸ್ನೇಹಿತರೆ, ವಿಷಯ ಇದಲ್ಲ. ನೆನೆಯ ಆರ್ಸಿಬಿಯ ಗೆಲುವಿನ ಹಿಂದೆ ಒಬ್ಬ ಎಲೆಮರೆಕಾಯಿಯಂತೆ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಆತ ಬೇರೆ ಯಾರು ಎಲ್ಲ, ಸುಯೇಶ್ ಶರ್ಮಾ. ಹೌದು ಸ್ನೇಹಿತರೆ, ನೆನೆಯ ಡಿಸಿ ವಿರುದ್ಧ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿದಂತಹ ಸುಯೇಶ್ ಶರ್ಮಾ ಬಿಟ್ಟುಕೊಟ್ಟಿತ್ತು ಕೇವಲ 22. ಹೌದು, ಯಾವುದೇ ವಿಕೆಟ್ ಪಡೆಯುವಲ್ಲಿ ಸುಯೇಶ್ ಶರ್ಮಾ ವಿಫಲರಾದರು, ಒಪ್ಕೊಳ್ಳೋಣ. ಆದರೆ ಡಿಸಿ ಬ್ಯಾಟ್ಸ್ಮನ್ಗಳು, ಅದರಲ್ಲೂ ಪ್ರಮುಖವಾಗಿ ಫ್ಯಾಫ್ ಡು ಪ್ಲೆಸಿಸ್ ಅಂಡ್ KL ರಾಹುಲ್ ಮಧ್ಯಮ ಕ್ರಮಾಂಕದಲ್ಲಿ ರನ್ ಗಳಿಸಲು ಪರದಾಡುವಂತೆ ಮಾಡಿದ್ದು ಇದೇ ಸುಯೇಶ್ ಶರ್ಮಾ. ಮತ್ತೊಂದೆಡೆ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿ ವಿಕೆಟ್ ಪಡೆಯುತ್ತಿರುವಂತಹ ಕುನಾಲ್ ಪಾಂಡ್ಯ ಇದ್ರೆ, ಈ ಕಡೆ ಸುಯೇಶ್ ಶರ್ಮಾ ಡಿಸಿಯ ರನ್ ಗತಿಯನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕಿದ್ದು ಸುಯೇಶ್ ಶರ್ಮಾ. ನಾವು ಫೀಲ್ಡಿಂಗ್ನಲ್ಲಿ ಶೊಫರ್ಟ್ ಇವರು ಒಂದು ಬೌಂಡ್ರಿಯನ್ನು ಸೇವ್ ಮಾಡ್ತಾರೆ, ಅದು ಕೂಡ ಕ್ರೂಷಲ್ ರನ್ ಅನ್ನೋದು ನಾವು ಮರಿಬಾರದು. ಇನ್ನು ಬೆತ್ತಲ್ ಅವರು ತೆಗೆದುಕೊಂಡಂಥ ಕ್ಯಾಚ್ ಇರ್ಬೋದು, ಅಥವಾ ಅವ್ರು ಮಾಡಿದಂಥ ಫೀಲ್ಡಿಂಗ್ ಇರ್ಬೋದು, ಅಥವಾ ಅವರು ಬ್ಯಾಟಿಂಗ್ನಲ್ಲಿ ತೋರಿದಂಥ ಇಂಟೆಂಟ್, ಮಿಚುಲ್ ಸ್ಟಾರ್ಟ್ ಓವರ್ಗೆ ಎಫರ್ಟ್ಲೆಸ್ 6 ಹೊಡೆದಂಥದ್ದು ಬೆತ್ತಲ್ ಅವರು ಕೇವಲ 12 ರನ್ಗಳಿಗೆ ವಿಕೆಟ್ನ ಒಪ್ಪಿಸಿರ್ಬೋದು. ಆದರೆ ಸ್ನೇಹಿತರೆ, ಆತನ ಕ್ಷಮತೆಯನ್ನು, ಆತನ ಇಂಟೆಂಟನ್ನು RCB ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಬೇಕು ಅಂತ ನನ್ನ ವಾದ.